Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. So wonderful to be in the presence of God. ದೇವರ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಬಹಳ ಸಂತೋಷವುಳ್ಳವರಾಗಿದ್ದೇವೆ. Another day in the presence of God. ಕರ್ತನ ಸನ್ನಿಧಾನದಲ್ಲಿ ಇನ್ನೊಂದು ದಿನವನ್ನು ನಾವು ಕಳೆಯುತ್ತಿದ್ದೇವೆ. Open your Bibles to Matthew chapter 24 verse number 10. ನಿಮ್ಮ ಸತ್ಯವೇದವನ್ನ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Let's read what the Bible says. ಆ ಸತ್ಯವೇದ ಏನನ್ನ ಹೇಳ್ತಿದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. Today God has a special message for you. ದೇವರು ನಿಮಗೋಸ್ಕರವಾಗಿ ಒಂದು ವಿಶೇಷವಾದ ಸಂದೇಶವನ್ನ ಕೊಟ್ಟಿದ್ದಾನೆ. It's not about anointing. ಅಭಿಷೇಕ ವಿಚಾರವಾಗಿ ಅಲ್ಲ. It's not about the gifts of the Holy Spirit. ಪರಿಶುದ್ಧಾತ್ಮನ ಒಂದು ವರಗಳ ವಿಚಾರವಾಗಿ ಅಲ್ಲ. It's about the fruit of the Holy Spirit. ಇದು ಪರಿಶುದ್ಧಾತ್ಮನ ಫಲಗಳ ವಿಚಾರವಾಗಿ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Let's read the word. ಈ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. And then many will be offended, will betray one another and will hate one another. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಇನ್ನೊಂದು ಪವಿತ್ರ ಬೈಬಲ್ ಎನ್ನುವಂತ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಅನೇಕರು ಅಭ್ಯಂತರಪಟ್ಟು ಒಬ್ಬರನ್ನೊಬ್ಬರು ಹಿಡಿಕೊಳ್ಳುವರು ಮತ್ತು ಒಬ್ಬರನ್ನೊಬ್ಬರು ಹಗೆ ಮಾಡುವರು. No, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, talking about the signs of the last days. ಕಡೆಯ ಕಾಲದ ಈ ವಾಕ್ಯವು ಈ ಕಡೆಯ ಕಾಲದ ಒಂದು ಯಾವ ರೀತಿಯ ಸಂಕೇತಗಳು ನಡೀತವೆ, ವಿಚಾರಗಳು ನಡೀತವೆ ಅನ್ನೋದನ್ನ ಮಾತನಾಡುತ್ತದೆ. Church, we are living in an hypersensitive world. ನಾವು ಬಹಳ ಅತಿ ಸೂಕ್ಷ್ಮವಾದ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Meaning very easily people can get offended. ಅದರ ಅರ್ಥ ಏನಂದ್ರೆ ಬಹಳ ವೇಗವಾಗಿ ಜನರು ಕೋಪಗೊಳ್ಳುತ್ತಾರೆ, ಸಿಟ್ಟುಗೊಳ್ಳುತ್ತಾರೆ, ವಿರೋಧತೆಯನ್ನು ಹೊಂದುತ್ತಾರೆ. Even this has become so common among the Christians today. ಇದು ಇವತ್ತಿನ ದಿನಮಾನಗಳಲ್ಲಿ ಕ್ರೈಸ್ತರಲ್ಲಿ ಕೂಡ ಬಹಳ ಸ್ವಾಭಾವಿಕವಾಗಿದೆ. They get very easily caught up by getting offended. ಬಹಳ ವೇಗವಾಗಿ ವಿರೋಧ ಅಥವಾ ಕೋಪ ಸಿಟ್ಟಿಗೆ ಒಳಗಾಗಿ ಅದರ ಉರುಳಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. So always remember, ಒಂದನ್ನ ತಿಳಿದುಕೊಳ್ಳ್ರಿ, no, offense is the trap of the enemy. ಈ ವಿರೋಧತೆ ಅಥವಾ ಕೋಪ ಸಿಟ್ಟು ಅನ್ನೋದು ಇದೊಂದು ಸೈತಾನನ ತಂತ್ರ ಆಗಿದೆ. Church, when I was in Mangalore, ನಾನು ಮಂಗಳೂರು ಪಟ್ಟಣದಲ್ಲಿದ್ದಾಗ I was attending a church. ನಾನು ಸಭೆಗೆ ಹೋಗ್ತಾ ಇದ್ದೆ. Among those so many years in Mangalore, ಅನೇಕ ವರ್ಷಗಳು ಮಂಗಳೂರಿನಲ್ಲಿ ಇದ್ದು ಆದ ನಂತರ the 1 year, the whole complete year, the church pastor preached about the trap of the enemy. ಸಂಪೂರ್ಣವಾದ ಒಂದು ವರ್ಷ ಭಾನುವಾರವೆಲ್ಲವೂ ಆ ಎಲ್ಲ ಭಾನುವಾರಗಳಲ್ಲಿ ಸೈತಾನನ ತಂತ್ರಗಳ ವಿಚಾರವಾಗಿ ಅವರು ಬೋಧಿಸಿದರು. And among this topic, the whole month or 1 or 2 months he preached about offended. ಈ ಒಂದು ಸಂದೇಶದ ಮಧ್ಯದಲ್ಲಿ ಸೈತಾನನ ತಂತ್ರಗಳನ್ನ ವಿಚಾರವಾಗಿ ಬೋಧಿಸುವಂತ ಸಂದರ್ಭದಲ್ಲಿ ಆ ಒಂದು ವರ್ಷದಲ್ಲಿ 1 ಅಥವಾ 2 ತಿಂಗಳು ಅವರು ಈ ಸಿಟ್ಟು, ಕೋಪ ಅಥವಾ ವಿರೋಧತೆಯನ್ನು ಒಂದೂರ ವಿಚಾರವಾಗಿ ಬೋಧಿಸಿದರು. Those days I cannot forget. ಆ ದಿನಮಾನಗಳನ್ನು ನಾನು ಮರೆಯುವುದಕ್ಕೆ ಸಾಧ್ಯವಿಲ್ಲ. He was saying like this. ಅವರು ಈ ರೀತಿಯಲ್ಲಿ ಹೇಳ್ತಿದ್ದರು, when you get offended, ನೀವು ಯಾವಾಗ ಕೋಪ, ಸಿಟ್ಟು ಅಥವಾ ವಿರೋಧತೆ ಆಗುತ್ತದೋ, little things, ಸ್ವಲ್ಪ ಚಿಕ್ಕ ವಿಷಯಗಳಿಗೆ ಉಂಟಾಗುತ್ತದೋ, that takes a spiritual sonship to a spiritual orphanship. ಅದು ನಮ್ಮ ಆತ್ಮಿಕವಾದ ಮಕ್ಕಳ ಒಂದು ಸ್ಥಾನದಿಂದ ಆತ್ಮಿಕವಾದ ಅನಾಥತನಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತದೆ. I did not forget that one message. ನಾನು ಆ ಒಂದು ಸಂದೇಶವನ್ನು ನನಗೆ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. So much powerfully it was working in my life those days. ಆ ದಿನಮಾನದಲ್ಲಿ ನನಗೆ ಶಕ್ತವಾಗಿ ನನ್ನ ಜೀವನದಲ್ಲಿ ಕೆಲಸ ಮಾಡಿತು. Because my own friends, they began to hate me. ಯಾಕಂದ್ರೆ ನನ್ನ ಸ್ವಂತ ಒಂದು ಸ್ನೇಹಿತರೆ ಅವರು ನನ್ನನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದರು. I was having this feel of getting offended. ಯಾವಾಗಲೂ ಕೂಡ ನಾನು ವಿರೋಧತೆ, ಸಿಟ್ಟು, ಕೋಪವನ್ನು ನಾನು ಮಾಡ್ತಾ ಇದ್ದೆ. That was taking me from daughtership to the spiritual orphanship. ಅದು ನನ್ನನ್ನ ಒಂದು ಆತ್ಮಿಕ ಒಂದು ಮಗಳ ಸ್ಥಾನದಿಂದ ನನ್ನನ್ನ ಆತ್ಮಿಕ ಅನಾಥತನಕ್ಕೆ, ನಿರ್ಗತಿತನಕ್ಕೆ ಕರೆದುಕೊಂಡು ಹೋಗುತ್ತಾ ಇತ್ತು. Even now Jesus is speaking in Matthew chapter 21 verse number 10. ಈಗಲೂ ಕೂಡ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಅದನ್ನೇ ಮಾತನಾಡುತ್ತಿದ್ದಾನೆ. Jesus is clearly mentioning about the end time signs. ಯೇಸು ಕ್ರಿಸ್ತನು ಈ ಕಡೆಯ ಕಾಲದಲ್ಲಿ ನಡೆಯುವಂತ ಅನೇಕ ಸಾಂಕೇತಿಕ ವಿಚಾರಗಳನ್ನು ಮಾತನಾಡುತ್ತಿದ್ದಾನೆ. He gives 3 signs. ಆ ಸೂಚಕ ಕಾರ್ಯಗಳ ವಿಚಾರವಾಗಿ 3 ವಿಚಾರಗಳಾಗಿ ಮಾತನಾಡುತ್ತಿದ್ದಾನೆ. Number 1, ಮೊದಲನೇದಾಗಿ in the end times, ಈ ಕಡೆಯ ಕಾಲದಲ್ಲಿ many will become offended. ಅನೇಕ ಜನರು ಅಭ್ಯಂತರ ಪಡುವರು. Meaning for every little things they get angry, they get misunderstood.
misunderstandings. ಅದರ ಅರ್ಥ ಏನಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅವರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ, ಸಿಟ್ಟುಕೊಳ್ಳುತ್ತಾರೆ. Number 2, ಎರಡನೇದಾಗಿ in the end times, ಈ ಕಡೆ ಕಾಲದಲ್ಲಿ they will betray one another. ಒಬ್ಬರನ್ನೊಬ್ಬರು ಹಿಡಿಕೊಡುವರು. Number 3, ಮೂರನೇದಾಗಿ in the end times, ಕಡೆ ಕಾಲದಲ್ಲಿ they will hate one another. ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. So do you know the Greek word for this offense? ಸಭೆ ಈ ಒಂದು ಈ ಅಭ್ಯಂತರ ಪಡುವುದು ಅಥವಾ ವಿರೋಧತೆ, ಈ ಅಫೆನ್ಸ್ ಅನ್ನುವ ಒಂದು ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಯಾವ ಪದ ಇದೆ ಗೊತ್ತಾ? You know, it says scandalizo. ಆ ಅಫೆನ್ಸ್ ಅನ್ನುವ ಪದದ ಒಂದು ಗ್ರೀಕ್ ಪದದಲ್ಲಿ ನಾವು ನೋಡುವಾಗ ಸ್ಕ್ಯಾಂಡಲೈಸೋ ಎನ್ನುವಂತ ಹೇಳ್ತಾರೆ. The meaning it is to cause one to sin. ಅದರ ಅರ್ಥ ಏನಂದ್ರೆ ಒಬ್ಬರನ್ನ ಪಾಪಕ್ಕೆ ಒಳಪಡಿಸುವುದಕ್ಕೆ ನಾವು ಪ್ರೇರೇಪಣೆ ಕೊಡುವುದು. No, the root word for this is also called as scandal. ಆ ಒಂದು ಅದರ ಪದದ ಒಂದು ಅಸ್ಥಿವಾರವನ್ನು ಪದವನ್ನು ನೋಡುವಾಗ ಅದನ್ನ ಸ್ಕ್ಯಾಂಡಲ್ ಎಂದು ನಾವು ನೋಡ್ತಾ ಇದ್ದೇವೆ. Scandal means it has got a very great meaning. ಆ ಸ್ಕ್ಯಾಂಡಲ್ ಅನ್ನುವಂತ ಈ ಒಂದು ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. You know, if you get offended, ಒಂದು ವೇಳೆ ನೀವು ಸಿಟ್ಟು, ಕೋಪ, ವಿರೋಧತೆಯನ್ನು ಹೊಂದುವುದಾದರೆ the meaning behind it, it is also called as scandal. ಅದರ ಹಿಂದೆ ಇರುವಂತ ಅರ್ಥ ಸ್ಕ್ಯಾಂಡಲ್ ಎಂದು ಹೇಳುತ್ತಾರೆ. Now, Lord Jesus Christ, ಕರ್ತನಾದ ಯೇಸು when he was speaking about the parable of seeds, ಆತನು ಈ ಒಂದು ಬೀಜಗಳ ವಿಚಾರವಾಗಿ, ಬೀಜಗಳ ಸಾಮ್ಯದ ವಿಚಾರವಾಗಿ ಮಾತನಾಡುವಾಗ spoke about that seeds which fell on the stony places. ಬಂಡೆಯ ಮೇಲೆ ಬಿದ್ದಿರುವ ಬೀಜದ ವಿಚಾರವಾಗಿ ಕೂಡ ಆತನ ಮಾತನಾಡುತ್ತಾರೆ. Church, if you read it very clearly, ಸಭೆ ಸ್ಪಷ್ಟವಾಗಿ ಅತಿ ಸೂಕ್ಷ್ಮವಾಗಿ ನೀವು it ಓದುವುದಾದರೆ talks about the people who get offended. ಯಾರು ಸಿಟ್ಟುಗೊಳ್ಳುತ್ತಾರೋ, ಕೋಪಗೊಳ್ಳುತ್ತಾರೋ ಅವರ ವಿಚಾರವಾಗಿ ಅಲ್ಲಿ ಮಾತನಾಡಲ್ಪಟ್ಟಿದೆ. Let's read the word. ಹೆಸರಿನ ವಾಕ್ಯವನ್ನು ಓದಿಕೊಳ್ಳೋಣ. To Mark chapter 4 verse number 16 and 17. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 16 ರಿಂದ 17 ವಚನಗಳು. Let us read the word. ಈ ವಾಕ್ಯವನ್ನು ಓದಿಕೊಳ್ಳೋಣ. And the same way the ones sown upon the stony ground are those who, when they hear the word, at once they receive and accept and welcome it with joy, and they have no real root in themselves, and so they endure for a little while, and then when trouble or persecution or offense arises on account of the word, they immediately are offended, they stumble and fall away. ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು. There are some people, ಸಭೆ ಕೆಲವು ಜನರಿದ್ದೀರಿ, they hear the word, ಅವರು ದೇವರ ವಾಕ್ಯವನ್ನು ಕೇಳುತ್ತಾರೆ, they receive it with ಅವರು joy, ಬಹಳ ಸಂತೋಷದಿಂದ ಅದನ್ನ ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೆ, they accept with joy. ಅವರು ಬಹಳ ಸಂತೋಷದಿಂದ ಅದನ್ನು ಒಪ್ಪಿಕೊಳ್ಳುತ್ತಾರೆ. For such a person, ಅಂತ ಒಂದು ವ್ಯಕ್ತಿಗಳಿದ್ದಾರೆ. for Satan it is very difficult to pull out the word from his heart. ಸೈತಾನನಿಗೆ ಇಂಥ ವ್ಯಕ್ತಿಗಳ ಹೃದಯದಿಂದ ದೇವರ ವಾಕ್ಯವನ್ನು ಕಿತ್ತು ಹಾಕೋದು ಬಹಳ ಕಷ್ಟ. But then for him there is a way for him to pull out the word of God from ಆದರೆ his heart. ಅವರ ಹೃದಯದಿಂದ ದೇವರ ವಾಕ್ಯವನ್ನು ಕಿತ್ತು ಹಾಕುವುದಕ್ಕೆ ಒಂದು ಮಾರ್ಗ ಆತನಿಗೆ ಉಂಟು. That is to make them get offended at someone or something. ಅವರು ಯಾರಾದರೂ ವಿಚಾರ ಮೇಲೆ ಅಥವಾ ಯಾರಾದರೂ ವ್ಯಕ್ತಿಗಳ ಮೇಲೆ ಅವರು ಸಿಟ್ಟುಗೊಳ್ಳುವ ಹಾಗೆ, ಕೋಪಗೊಳ್ಳುವ ಹಾಗೆ ಮಾಡುವುದು ಅವರ ತಂತ್ರವಾಗಿದೆ. That is the only way to pull the word of God from your heart, that is to make you offended. ನಿಮ್ಮ ಹೃದಯದಿಂದ ಯಾವುದು ಹೊಂದಿಕೊಂಡಂತ ವಾಕ್ಯವನ್ನ ಕಿತ್ತು ಹಾಕುವುದಕ್ಕೆ ಒಂದು ಮಾರ್ಗ ಉಂಟು. ಅದು ಯಾವುದೆಂದು ನೋಡುವಾಗ ನಾವು ಸಿಟ್ಟುಗೊಳ್ಳುವಂತೆ ಮಾಡುವುದು, ಕೋಪಗೊಳ್ಳುವಂತೆ ಮಾಡುವುದು. Some good believers, ಒಳ್ಳೆಯ ವಿಶ್ವಾಸಿಗಳು, because they get offended, they stopped coming to church. ಅವರು ಕೋಪಗೊಂಡಿರುವುದರಿಂದ, ಸಿಟ್ಟುಗೊಂಡಿರುವುದರಿಂದ ಇವತ್ತಿನ ದಿವಸ ಸಭೆಗೆ ಬರುವುದನ್ನು ಅವರು ನಿಲ್ಲಿಸಿ Because ಬಿಟ್ಟಿದ್ದಾರೆ. they hate someone who comes into the same church, that is why they left the church. ಆ ಸಭೆಯಲ್ಲಿ ಒಬ್ಬರನ್ನ ದ್ವೇಷಿಸುವಂತ ಆ ಸಭೆಯಲ್ಲಿ ಬರುವವರು ಅವರು ಇನ್ನೊಬ್ಬರನ್ನ ದ್ವೇಷಿಸುವ ನಿಮಿತ್ತವಾಗಿ ಅವರು ಸಭೆಗೆ ಬರುವುದನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ. Once this really happened, ಒಂದು ದಿವಸ ಇದು ಈ ರೀತಿಯಲ್ಲಿ ನಡೆಯಿತು. after the church service is over, ಸಭೆ ಎಲ್ಲ ಮುಗಿದ ನಂತರ the people, they get together and they speak to each other, right? ಜನರು ಒಬ್ಬರೊಬ್ಬರು ನಿಂತುಕೊಂಡು ಅವರವರ ಮಧ್ಯದಲ್ಲಿ ಅವರೊಂದು ಪ್ರೀತಿಯ ಸಮಾನವನ್ನು ಮಾಡುತ್ತಾರೆ. One of the sisters was speaking to another sister like this. ಒಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿ ಜೊತೆ ಈ ರೀತಿಯಲ್ಲಿ ಮಾತನಾಡುತ್ತಾಳೆ. She said like this. ಈ ರೀತಿಯಲ್ಲಿ ಹೇಳುತ್ತಾಳೆ, Today I was able to worship God so powerfully and so peacefully. ಇವತ್ತಿನ ದಿವಸ ಬಹಳ ಶಕ್ತವಾಗಿ, ಬಹಳ ಸಮಾಧಾನವಾಗಿ ನಾನು ಆರಾಧನೆ ಮಾಡಿದೆ ಅನ್ನೋದನ್ನ ಹೇಳ್ತಾಳೆ. Then the other sister asked like ಆಗ this. ಇನ್ನೊಬ್ಬ ಸಹೋದರಿ ಈ ರೀತಿಯಲ್ಲಿ ಕೇಳುತ್ತಾಳೆ, How come what was so special today in worship?
ಇವತ್ತಿನ ದಿವಸ ಆರಾಧನೆಯಲ್ಲಿ ಇಷ್ಟು ಸಂತೋಷ ಉಲ್ಲಾಸ ಅಥವಾ ಶಕ್ತವಾಗಿ ಏನಾಗಿತ್ತು? Then she asked, whether the worshippers, did he sing or worship your favorite song? ಆರಾಧನೆ ನಾಯಕರು ಏನಾದರೂ ನಿನ್ನ ಒಂದು ಇಷ್ಟವಾದ ಹಾಡುಗಳನ್ನ ಹಾಡಿದ್ರ? What is the reason for your peaceful worship today? ಇವತ್ತಿನ ದಿವಸ ನೀನು ಸಮಾಧಾನದಿಂದ ಆರಾಧನೆ ಮಾಡುವುದಕ್ಕೆ ಕಾರಣ ಏನು? What do you think the sister might have told? ಆ ಸಹೋದರಿ ಏನನ್ನ ಹೇಳಿರಬಹುದು? The sister said like this. ಸಹೋದರಿ ಈ ರೀತಿಯಲ್ಲಿ ಹೇಳುತ್ತಾಳೆ, No, it was normal day. ಆ ರೀತಿ ಏನಿಲ್ಲ, ಯಾವಾಗಲೂ ಆಗುವ ರೀತಿಯಲ್ಲೇ ಇತ್ತು. But there is one thing special. ಆದರೆ ಒಂದು ವಿಚಾರ ವಿಶೇಷವಾಗಿತ್ತು. That family whom I hate. ನಾನು ಯಾರ ಒಂದು ಕುಟುಂಬವನ್ನು ದ್ವೇಷಿಸುತ್ತೇನೋ They did not come to church today. ಅವರು ಇವತ್ತಿನ ದಿವಸ ಸಭೆಗೆ ಬಂದಿಲ್ಲ. They was very peacefully worshiping God. ಅದಕ್ಕೋಸ್ಕರವಾಗಿ ಬಹಳ ಸಂತೋಷವಾಗಿ ಸಮಾಧಾನವಾಗಿ ನಾನು ಆರಾಧನೆ ಮಾಡ್ತಾ ಇದ್ದೆ. Such kind of people are the people who get offended. ಅಂತ ಜನರೇ ಈ ಒಂದು ಕೋಪ ಸಿಟ್ಟುಕೊಳ್ಳುವಂತ ವ್ಯಕ್ತಿಗಳಾಗಿದ್ದಾರೆ ಎನ್ನುವುದನ್ನು ನಾವು Such ನೋಡ್ತೇವೆ. kind of people the devil can bring out or pull out the word of God. ಅಂತ ಜನರ ಹೃದಯದಲ್ಲಿರುವಂತ ವಾಕ್ಯಗಳನ್ನೇ ಅವರು ಸಿಟ್ಟುಗೊಳ್ಳುವ ಮುಖಾಂತರ, ಕೋಪಗೊಳ್ಳುವ ಮುಖಾಂತರ ವಾಕ್ಯವನ್ನ ಹೃದಯದಿಂದ ಕಿತ್ತು ಹಾಕುತ್ತಾರೆ. Just you need to understand one thing. ಸಭೆ ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. Getting offended at people, ಜನರ ಮೇಲೆ ನಾವು ಸಿಟ್ಟುಕೊಳ್ಳುವುದು, ಕೋಪಗೊಳ್ಳುವುದು is the strategy of devil ಇದು ಸೈತಾನನ ತಂತ್ರ ಆಗಿದೆ. to pull the word of God from your heart. ನಿಮ್ಮ ಹೃದಯದಿಂದ ದೇವರ ವಾಕ್ಯವನ್ನ ಕಿತ್ತು ಹಾಕುವುದು. This is the first strategy of devil. ಅದು ಸೈತಾನನ ಒಂದು ಮುಖ್ಯವಾದ ಮತ್ತು ಸೈತಾನನ ಮೊದಲ ಒಂದು ತಂತ್ರ ಆಗಿದೆ. If you get offended, ಒಂದು ವೇಳೆ ನೀವು ಕೋಪಗೊಳ್ಳುವುದಾದರೆ, if you are tempted to become offended, ಒಂದು ವೇಳೆ ನೀವು ಕೋಪಗೊಳ್ಳುವುದಕ್ಕೆ ಪ್ರೇರೇಪಿಸಲ್ಪಟ್ಟರೆ, it will destroy your own harvest. ಅದು ನಿಮ್ಮ ಕೊಯ್ಲನ್ನೇ, ನಿಮ್ಮ ಫಲಗಳನ್ನೇ ಅದು ನಾಶ ಮಾಡುತ್ತದೆ. So when you choose to become offended, ಯಾವಾಗ ನೀವು ಕೋಪಗೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತೀರೋ, there are choices before you. ನಿಮ್ಮ ಮುಂದೆ ಆಯ್ಕೆಗಳಿದ್ದಾವೆ. Whether you can get offended, ನೀವು ಕೋಪ ಆಗುವುದಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು, otherwise you can forgive the person. ಅಥವಾ ಆ ಒಂದು ವ್ಯಕ್ತಿಯನ್ನು ನೀವು ಕ್ಷಮಿಸಬಹುದು. But when you choose to get or become offended, ನೀವು ಯಾವಾಗ ಕೋಪಗೊಳ್ಳುವುದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರೋ, you will stumble, ನೀವು ನಡುಗುತ್ತೀರಿ, you will ಎಡವುತ್ತೀರಿ, you will fall away, ನೀವು ಬಿದ್ದು ಬಿಡುತ್ತೀರಿ, you will make wrong steps, ನೀವು ತಪ್ಪಾದ ಹೆಜ್ಜೆಗಳನ್ನು and ಇಡುತ್ತೀರಿ, you will make wrong moves. ಅದೇ ರೀತಿಯಲ್ಲಿ ತಪ್ಪಾದ ಕಾರ್ಯಗಳನ್ನ ಮಾಡುವುದಕ್ಕೆ ಮುಂದಾಗುತ್ತೀರಿ. Church, if you look at the offended people, ನೀವು ಕೋಪಗೊಳ್ಳುವಂತ ವ್ಯಕ್ತಿಗಳನ್ನು ನೋಡುವುದಾದರೆ, have you seen their behavior? ಅವರ ಸ್ವಭಾವವನ್ನು ನೀವು ನೋಡಿದ್ದೀರಾ? They don't like to speak to anyone in the church. ಸಭೆಯಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆ ಅವರು ಮಾತನಾಡೋದಕ್ಕೆ They ಇಷ್ಟಪಡೋದಿಲ್ಲ. don't like to speak to other neighbors. ಇನ್ನೊಂದು ನೆರೆಹೊರೆಯವರ ಜೊತೆ ಅವರು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. They are like this. ಅವರು ಈ ರೀತಿಯಲ್ಲಿ ಇರುತ್ತಾರೆ. If they are upset with their home people or there's something has happened in their place, ಒಂದು ವೇಳೆ ಅವರ ಮನೆಯಲ್ಲಿ ಯಾವುದಾದ್ರೂ ವಿಚಾರವಾಗಿ ಅವರು ಸಿಟ್ಟುಕೊಂಡು ಅಥವಾ ಸಂದರ್ಭ ಅವರು ಸಿಟ್ಟುಕೊಳ್ಳುವಂತ ಪರಿಸ್ಥಿತಿ ಅಥವಾ ವಿರೋಧತೆಯ ಪರಿಸ್ಥಿತಿ ಬಂದಿರುವುದಾದರೆ, they come to church ಅವರು ಸಭೆಗೆ ಬಂದ ಕೂಡಲೇ because of their own personal problem. ಅವರ ಒಂದು ಮನೆಯ ಒಂದು ಸಮಸ್ಯೆ ನಿಮಿತ್ತವಾಗಿ They don't speak to anyone in the church. ಅವರ ಸಭೆಯಲ್ಲಿ ಯಾರ ಜೊತೆ ಮಾತನಾಡೋದಿಲ್ಲ. Have you seen such kind of people? ಅಂತ ವ್ಯಕ್ತಿಗಳನ್ನು ನೀವು ನೋಡಿದ್ದೀರಾ? They are upset with their some problem. ಅವರು ಯಾವುದೋ ಒಂದು ಸಮಸ್ಯೆಯಲ್ಲಿ ಚಿಂತೆಯಲ್ಲಿರ್ತಾರೆ. They don't speak to anyone in the church. ಅವರ ಸಭೆಯಲ್ಲಿರುವವರ ಜೊತೆ ಯಾರ ಜೊತೆಯೂ ಮಾತನಾಡೋದಿಲ್ಲ. They go to their office. ಅವರ ಆಫೀಸ್ಗೆ They ಹೋಗುತ್ತಾರೆ, go to their college. ಅವರ ಕಾಲೇಜಿಗೆ ಹೋಗುತ್ತಾರೆ. Even they're upset with their colleagues, with their friends. ಅಲ್ಲಿ ಕೂಡ ಅವರ ಒಂದು ಸಹೋದ್ಯೋಗಿಗಳ ಜೊತೆ ಮತ್ತು ಸ್ನೇಹಿತರ ಜೊತೆ ಅವರು ಕೋಪಗೊಳ್ಳುತ್ತಾರೆ. Even the friends might talk like this. ಸ್ನೇಹಿತರು ಈ ರೀತಿಯಲ್ಲಿ Hey, ಮಾತಾಡಬಹುದು. what happened to this person? ಈ ವ್ಯಕ್ತಿಗೆ ಏನಾಯ್ತು ಎಂದು What did ಕೇಳಬಹುದು. I do or what did we do to this person? ಈ ಒಂದು ವ್ಯಕ್ತಿಗೆ ನಾವೇನು ಮಾಡಿದ್ದೀವಿ, ನಾನೇನು ಮಾಡಿದ್ದೇನೆ, Then they will speak like this. ಆದ್ಮೇಲೆ ಈ ರೀತಿಯಲ್ಲಿ ಅವರು ಮಾತನಾಡುತ್ತಾರೆ. He's a psycho. ಸ್ವಲ್ಪ ಸೈಕೋ ರೀತಿಯಲ್ಲಿ Maybe he's a ಆಗಿದ್ದಾರೆ, mental person. ಸ್ವಲ್ಪ ಮೆಂಟಲ್ ಪರ್ಸನ್ ಆಗಿದ್ದಾರೆ ಅಂತ Church, ಹೇಳ್ತಾರೆ. when you get offended, ನೀವು ಯಾವಾಗ ಕೋಪಗೊಳ್ಳುತ್ತೀರೋ, this is how the world looks at you. ಲೋಕವು ಈ ರೀತಿಯಲ್ಲಿ ನಿಮ್ಮನ್ನು ನೋಡುತ್ತದೆ. Just don't hold offense at something or someone. ಯಾರ ಮೇಲೆಯೂ ಯಾವ ವಿಚಾರ ಮೇಲೆಯೂ ಯಾವುದೇ ಕಾರಣಕ್ಕೂ ನೀವು ವಿರೋಧತೆಯನ್ನು ಇಟ್ಟುಕೊಳ್ಳಬೇಡಿ. So when you get offended, ನೀವು ಯಾವಾಗ ವಿರೋಧತೆಯನ್ನು ವ್ಯಕ್ತಪಡಿಸ್ತೀರೋ, you become dry from inside. ನಿಮ್ಮ ಒಳಗಡೆ ನಿಮಗೆ ಒಣಗುವಂತ ಅನುಭವ ನಿಮಗೆ ಆಗುತ್ತದೆ. You might worship in the church. ನೀವು ಸಭೆಯಲ್ಲಿ ಆರಾಧನೆ ಮಾಡಬಹುದು, Maybe you smile from outside, ನೀವು ಹೊರಗಡೆಯಿಂದ ನಗಬಹುದು, but from inside, ಆದ್ರೆ ಒಳಗಡೆಯಿಂದ ನೋಡುವಾಗ you are becoming dry from inside. ನೀವು ಒಳಗಡೆಯಿಂದ ನೀವು ಒಣಗಿ ಹೋಗುತ್ತಾ ಇರುತ್ತೀರಿ. Church, you will lose the
peace of mind, ಸಭೆ ನೀವು ಒಂದು ಮನಸ್ಸಿನಲ್ಲಿ ಸಮಾಧಾನವನ್ನ ಕಳೆದುಕೊಳ್ಳುತ್ತೀರಿ. getting offended, ಈ ರೀತಿಯ ಕೋಪಗೊಳ್ಳುವುದು, ವಿರೋಧತೆಯನ್ನು ಹೊಂದಿಕೊಂಡಿರುವುದು results in stony heart. ಅದು ನಮ್ಮ ಹೃದಯವನ್ನ ಕಲ್ಲಿನ ಹೃದಯವನ್ನಾಗಿ ಮಾಡುತ್ತದೆ. This was what Jesus was speaking about. ಯೇಸು ಕ್ರಿಸ್ತನು ಈ ವಿಚಾರವಾಗಿ ಆತನು ಮಾತನಾಡುತ್ತಿದ್ದಾನೆ. When the word of God falls on a stony heart, ಯಾವಾಗ ದೇವರ ವಾಕ್ಯವು ಕಲ್ಲಿನಂತ ಹೃದಯದ ಮೇಲೆ ಬೀಳುತ್ತದೋ, when the word of God falls on offended people, ದೇವರ ವಾಕ್ಯವು ಯಾವಾಗ ಕೋಪಗೊಂಡಂತ ವ್ಯಕ್ತಿಯ ಮೇಲೆ, ವ್ಯಕ್ತಿಯ ಹೃದಯಕ್ಕೆ ಬೀಳುತ್ತದೋ, the Bible says, ಆ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, he or she will fall away. ಆತನು ಬಿದ್ದು ಹೋಗುತ್ತಾನೆ ಅಥವಾ ಎಡವಿ ಬೀಳುತ್ತಾನೆ ಅನ್ನೋದನ್ನ ಹೇಳುತ್ತದೆ. Now what is the solution? ಹಾಗಾದ್ರೆ ಇದಕ್ಕಿರೋ ಪರಿಹಾರ ಏನು? Now how do you get away from this offense? ಈ ಒಂದು ಕೋಪಗೊಳ್ಳುವುದು, ಸಿಟ್ಟುಗೊಳ್ಳುವುದು, ವಿರೋಧತೆಯಿಂದ ನಾವು ಹೊರಗಡೆ ಬರೋದು How do ಹೇಗೆ? you come out from this trap? ಈ ಒಂದು ಸೈತಾನನ ತಂತ್ರದಿಂದ ಹೊರಗಡೆ ಬರೋದು ಹೇಗೆ? Look at the Bible, what it says. ಸತ್ಯವೇದ ಏನನ್ನು ಹೇಳ್ತದೆ The ನೋಡಿಕೊಳ್ಳಿರಿ. Bible says, Psalms chapter 119 verse number 165. ಕೀರ್ತನೆ 119ನೇ ಅಧ್ಯಾಯ 165ನೇ ವಚನ. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. Great peace have they who love your Lord, nothing shall offend them or make them stumble. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂತವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. Hallelujah. Hallelujah. So in other words, ಇನ್ನೊಂದು ರೀತಿಯಲ್ಲಿ ನೋಡುವಾಗ, if you walk in love, ಒಂದು ವೇಳೆ ಯಾವಾಗ ನೀವು ಪ್ರೀತಿಯಲ್ಲಿ when ನಡೆಯುತ್ತೀರೋ, you love the word of God, ಯಾವಾಗ ದೇವರ ವಾಕ್ಯವನ್ನು ನೀವು ಪ್ರೀತಿಸುತ್ತೀರೋ, offense cannot make them stumble or fall away. ಯಾವುದೇ ಕಾರಣವೂ ಕೋಪವು ಸಿಟ್ಟು ನಿಮ್ಮನ್ನ ಬೀಳುವಂತೆ ಮಾಡೋದಿಲ್ಲ. Those who love the word of God, ಯಾರು ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೋ they obey the word of God. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೆ. They will do whatever the word of God says. ದೇವರ ವಾಕ್ಯ ಏನೇ ಹೇಳುತ್ತದೋ ಅದನ್ನೇ ಅವರು ಮಾಡುತ್ತಾರೆ. This is how you can get clear from the trap of this offense. ಈ ಒಂದು ಸೈತಾನನ ತಂತ್ರದಿಂದ ಬಿಡುಗಡೆ ಹೊಂದುವುದು ನೀವು ಈ ರೀತಿಯಾಗಿದೆ. Just to come out of offense, ಈ ಒಂದು ಕೋಪ, ಸಿಟ್ಟು, ವಿರೋಧದಿಂದ ನೀವು ಹೊರಗಡೆ ಬರಬೇಕಾದರೆ love the word of God ದೇವರ ವಾಕ್ಯವನ್ನು ಪ್ರೀತಿಸಿರಿ. and love God. ನೀವು ದೇವರನ್ನ ಪ್ರೀತಿಸುವವನಾಗಿರಿ. Pray for the fruit of love. ನೀವು ದೇವರ ಪರಿಶುದ್ಧಾತ್ಮನ ಫಲಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. Through the fruit of love, ಆ ಒಂದು ಪ್ರೀತಿಯ ಫಲಕ್ಕೋಸ್ಕರ ಪ್ರಾರ್ಥನೆ you ಮಾಡ್ರಿ. need to pray for the fruit of love. ನೀವು ಪ್ರೀತಿಯ ಫಲಕ್ಕೋಸ್ಕರ ನೀವು ಪ್ರಾರ್ಥನೆ That ಮಾಡಬೇಕಾಗಿದೆ. will clear your conscience. ಅದೇ ನಿಮ್ಮ ಮನಸ್ಸಾಕ್ಷಿಯನ್ನ ನಿಮ್ಮ ಶುದ್ಧಗೊಳಿಸುವಂತದಾಗಿದೆ. Pray for to receive the pure heart. ನೀವು ಶುದ್ಧವಾದ ಹೃದಯವನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡ್ರಿ. And think good about everyone. ಎಲ್ಲರ ವಿಚಾರವಾಗಿ ಒಳ್ಳೆಯದನ್ನ ಆಲೋಚನೆ Only ಮಾಡಿ. with the help of God you can do this. ಇದನ್ನ ಮಾಡುವುದಕ್ಕೆ ಸಾಧ್ಯ ಯಾರಿಂದ ನೋಡುವಾಗ ದೇವರ ಸಹಾಯದಿಂದ ಮಾತ್ರವೇ ಸಾಧ್ಯ. When I was struggling with trap of this offense, ಸಭೆ ಈ ಒಂದು ಸಿಟ್ಟುಕೊಳ್ಳುವುದು, ಕೋಪಗೊಳ್ಳುವುದು ಎನ್ನುವಂತ ಒಂದು ತಂತ್ರದಿಂದ ನಾನು ಸಿಕ್ಕಿ ಹಾಕಿಕೊಂಡಾಗ when I was praying to God, ನಾನು ದೇವರ ಬಳಿ ಈ ರೀತಿಯಲ್ಲಿ ಪ್ರಾರ್ಥನೆ Lord, ಮಾಡ್ತಾ ಇದ್ದೆ. how I come out of this trap of this offense. ದೇವರೇ, ಈ ಒಂದು ಕೋಪಗೊಳ್ಳುವ, ಸಿಟ್ಟುಕೊಳ್ಳುವಂತ ತಂತ್ರದಿಂದ ನಾನು ಹೇಗೆ ಹೊರಗಡೆ ಬರಲಿ ಅನ್ನೋದನ್ನ ನಾನು ಪ್ರಾರ್ಥನೆ ಮಾಡ್ತಾ This was ಇದ್ದೆ. one of the methods that Holy Spirit helped me. ಪರಿಶುದ್ಧ ಆತ್ಮನು ಒಂದು ರೀತಿಯ ಒಂದು ಮಾದರಿಯನ್ನ ಅಥವಾ ಒಂದು ರೀತಿಯ ಒಂದು ಈ ಒಂದು ಈ ಒಂದು ಮಾರ್ಗದ ಮುಖಾಂತರವಾಗಿ ದೇವರು ನನ್ನನ್ನು ನಡೆಸಿದನು. This was what the Holy Spirit was teaching me. ಪರಿಶುದ್ಧ ಆತ್ಮನು ನನಗೆ ಈ ರೀತಿಯಲ್ಲಿ ಈ ಒಂದು ಮಾರ್ಗವನ್ನು ಕಲಿಸಿಕೊಟ್ಟನು. Think good about everyone. ಎಲ್ಲರ ವಿಚಾರವಾಗಿ ಒಳ್ಳೆಯದನ್ನೇ ಆಲೋಚನೆ This ಮಾಡಿರಿ. was one of the main methods that I learned from the Holy Spirit. ಆ ಪರಿಶುದ್ಧ ಆತ್ಮನಿಂದ ನಾನು ಕಲಿತುಕೊಂಡಂತಹ ಒಂದು ಮುಖ್ಯವಾದ ಮಾರ್ಗ When ಇದಾಗಿದೆ. I began to think always good about everyone, ಯಾವಾಗ ನಾನು ಎಲ್ಲರ ಬಗ್ಗೆ ಒಳ್ಳೆಯದನ್ನ ಆಲೋಚನೆ ಮಾಡಲಿಕ್ಕೆ then I ಪ್ರಾರಂಭಿಸಿದೆ, was able to come out of this trap of this enemy. ಆವಾಗ ಈ ಒಂದು ಸೈತಾನನ ತಂತ್ರದಿಂದ ನಾನು ಹೊರಗಡೆ ಬರುವುದಕ್ಕೆ ನನಗೆ ಸಹಾಯವಾಯಿತು. Just today, this is what the Lord is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಈ ರೀತಿಯಲ್ಲಿ You are ಮಾತನಾಡುತ್ತಿದ್ದಾರೆ. the person who are getting offended. ಯಾರ ವಿಚಾರವಾಗಿ ನೀವು ಕೋಪ ಅಥವಾ ಸಿಟ್ಟುಕೊಳ್ಳುತ್ತೀರೋ, That means you are carrying a stony heart. ನಿಮ್ಮ ಹೃದಯ ಕಲ್ಲಿನ ಹೃದಯವಾಗಿದೆ. You will fall away very soon. ನೀವು ಬಹಳ ವೇಗವಾಗಿ ಬಿದ್ದು But ಹೋಗುತ್ತೀರಿ. if you can come out of this offense today, ಒಂದು ವೇಳೆ ಇವತ್ತಿನ ದಿವಸ ಆ ಕೋಪ ಸಿಟ್ಟಿಂದ ನೀವು ಹೊರಗಡೆ you ಬರುವುದಾದರೆ shall become a blessing. ನೀವು ಆಶೀರ್ವಾದವಾಗಿ ಮಾರ್ಪಡುತ್ತೀರಿ. You are not just receiving the blessing, ನೀವು ದೇವರ ಒಂದು ಆಶೀರ್ವಾದವನ್ನ ತೆಗೆದುಕೊಳ್ಳುವುದು ಮಾತ್ರವಲ್ಲ, you shall become a blessing to others. ನೀವು ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡುತ್ತೀರಿ. Become useful to the kingdom of God. ದೇವರ ರಾಜ್ಯಕ್ಕೆ ನೀವು ಉಪಯೋಗವಾಗಿ ನಿಲ್ಲುತ್ತೀರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. Today, this is what the Bible, God is speaking to you. ಇವತ್ತಿನ ದಿವಸ
ದೇವರು ಮಾತನಾಡುತ್ತಿರುವಂತಹ ಒಂದು ಮಾತು ಏನು ಅಂತಂದ್ರೆ, stay free from the offense. ಈ ಎಲ್ಲ ಈ ಸಿಟ್ಟು ಕೋಪದಿಂದ ಬಿಡುಗಡೆ ಹೊಂದುವವರಾಗಿರ್ರಿ. Hallelujah. Hallelujah. God bless everyone according to this word of God. ಈ ದೇವರ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ According ಆಶೀರ್ವದಿಸಲಿ. to Psalms chapter 119 verse number 165. ಕೀರ್ತನೆ 119ನೇ ಅಧ್ಯಾಯ 165ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಅದರ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಸೈತಾನನು ಕರ್ತನೆ ರಾಜ ನಮ್ಮನ್ನ ಸ್ವಾಮಿ ಕರ್ತನೆ ನಿನ್ನಿಂದ ದೂರ ಮಾಡುವುದಕ್ಕೋಸ್ಕರವಾಗಿ, ನಿನ್ನ ಕರ್ತನೆ ಆಶೀರ್ವಾದದಿಂದ ದೂರ ಮಾಡುವುದಕ್ಕೋಸ್ಕರ ನಮ್ಮ ಕುಟುಂಬವು ಆಶೀರ್ವಾದವನ್ನು ಹೊಂದದಂತೆ ಕರ್ತನೆ ರಾಜ ಈ ಒಂದು ಕರ್ತನೆ ಸಿಟ್ಟು ಕೋಪ ವಿರೋಧತೆಯಲ್ಲಿ ನಮ್ಮನ್ನ ಸಿಕ್ಕಿ ಹಾಕಿಸಿಕೊಂಡಿದ್ದಾನೆ ಸಪ್ಪ. ಕರ್ತನೆ ಸಿಟ್ಟು ವಿರೋಧತೆ ಕೋಪಕ್ಕೆ ನಮ್ಮನ್ನ ಪ್ರೇರೇಪಿಸುವವನಾಗಿದ್ದಾನೆ. ಆದರೆ ಕರ್ತನೆ ನಾವು ಅವನಿಗೆ ದಾಸನಾಗದೆ ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸುವಾಗ ನಿನ್ನ ಕಾರ್ಯ ಮಾಡುವೆ ಸಪ್ಪ. ಕರ್ತನೆ ಪ್ರೀತಿ ಎಂಬ ಪರಿಶುದ್ಧಾತ್ಮನ ಫಲವನ್ನು ಹೊಂದಿಕೊಳ್ಳುವಾಗ ನಮಗೆ ಸಾಹಸವನ್ನ ಚಾಚು. ಕರ್ತನೆ ಇನ್ನೊಬ್ಬರ ಬಗ್ಗೆ ಕರ್ತನೆ ರಾಜ ಕೆಟ್ಟ ವಿಚಾರವು ಅಥವಾ ಕರ್ತನೆ ಕೋಪಗೊಳ್ಳುವಂತಹ ಕರ್ತನೆ ವಿಚಾರ ನಮ್ಮ ಕಿವಿಗೆ ಬಿದ್ದರೂ ಕೂಡ ಅವರನ್ನ ಕ್ಷಮಿಸಿ ಕರ್ತನೆ ಅವರ ವಿರೋಧತೆಯನ್ನ ಕರ್ತನೆ ನಮ್ಮ ಮನಸ್ಸಿಂದ ತೆಗೆದುಹಾಕಿ ಅವರನ್ನ ಪ್ರೀತಿಸುವ ಹಾಗೆ ಇವತ್ತಿನಿಂದ ನೀನು ನಮ್ಮನ್ನ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ಆ ಒಂದು ಸಂದರ್ಭಗಳು ಬರುವಾಗ ಪರಿಶುದ್ಧಾತ್ಮನೆ ನಮ್ಮ ಆತ್ಮವನ್ನು ಎಚ್ಚರಿಸು. ಕರ್ತನೆ ಈಗ ನೀನು ಕೋಪಗೊಳ್ಳುವ ಸಮಯವಲ್ಲ, ನೀನು ಅವರನ್ನ ಪ್ರೀತಿಸುವ ಸಮಯ ಎಂದು ಎಚ್ಚರಿಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೇ ನಮ್ಮ ವಿರುದ್ಧವಾಗಿ ತಂತ್ರವನ್ನು ರೂಪಿಸುವಂತ ಸೈತಾನನೇ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕಾರೆ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ, ಆಮೆನ್.